ನಾವು ಇಲ್ಲ ರೆಡಿ ಇದೀವಿ ನೋಡಿ. ನಾವು ಡ್ರಿಂಕ್ಸ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ನಾವು ಡ್ರಿಂಕ್ಸ್ ಮಾಡಿದ್ರೆ ಚೆಕ್ ಮಾಡ್ಲಿ, ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ. ಒಬ್ಬ ಯಾರಾದ್ರೂ ಸಾರಾಯಿ ಕುಡಿದ್ಬಿಟ್ಟು ಧರ್ಮಸ್ಥಳಕ್ಕೆ ಬರ್ತಾನ, ಆ ದೇವ್ರ ಮೇಸ್ತಾನ ಇದನ್ನ ನಮ್ಮನ್ನ ಮೇಲೆ ದಬ್ಬಾಳಿಕೆ ಮಾಡೋದು, ದರ್ಶನ ಮಾಡಕ್ ಬಿಡ್ತಿಲ್ಲ. ಏನಕ್ಕೆ? ನಾವು ಏನ್ ತಪ್ಪು ಮಾಡಿದೀವಿ? ನಾವು ಪ್ರತಿಭಟನೆ ಮಾಡ್ತಿದೀವ ಇಲ್ಲ ಗಲಭೆ ಮಾಡ್ತೀವಿ? ಏನೋ ಮಾಡ್ತಿಲ್ವಲ್ಲ. ನಾವು ದೇವ್ರ ದರ್ಶನ ಕೇಳಕ್ ಬಂದಿದೀವಿ, ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊಳಕ್ ಬಂದಿದೀವಿ. ಒಂದ್ ಹೆಣ್ಣಿಗೆ ನ್ಯಾಯ ಆಗೈತೆ, ಅನ್ಯಾಯ ಆಗೈತೆ, ನ್ಯಾಯ ಕೊಡಪ್ಪ ಅಂತೇಳಿ ಅವ್ರು ವಿಡಿಯೋಗಳನ್ನ ಯಾರೋ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ, ಬೆನ್ನಟ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಯಾವುದೂ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ರೀತಿ ನಿಮ್ಮನ್ನ ಯಾವ್ದಾದ್ರು ವೆಹಿಕಲ್ ಅಲ್ಲಿ ಬೆನ್ನಟ್ಟಿದ್ರ ಅಂತ ಹೇಳಿ ಅದಕ್ಕೆಲ್ಲರೂ ಸ್ಪಷ್ಟನೆ ಕೊಡ್ತೀವಿ ಸರ್. ಅದಕ್ಕೆಲ್ಲ ಸ್ಪಷ್ಟನೆ ಕೊಡ್ತೀವಿ, ಇದಕ್ಕೆಲ್ಲರೂ ಸ್ಪಷ್ಟನೆ ಕೊಡ್ತೀನಿ. ಈಗ ನಿಮಗೆ ದರ್ಶನಕ್ಕೆ ಅವಕಾಶ ಸಿಗ್ಲಿಲ್ವಾ ಮಂಜುನಾಥ ಸ್ವಾಮಿ? ಇದಕ್ಕೆಲ್ಲ ಸ್ಪಷ್ಟನೆ ಕೊಡ್ತೀವಿ, ನಾನು ಬಿಡಲ್ಲ. ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅವಕಾಶ ಸಿಗ್ಲಿಲ್ಲ. ನಮ್ಗೆ ದರ್ಶನಕ್ಕೆ ಅವಕಾಶ ಸಿಗ್ಲಿಲ್ಲ. ದಬ್ಬಳಿಕೆ ಮಾಡಿ ನಮ್ಮನ್ನು ರಿಟರ್ನ್ ಕಳಿಸ್ತಾ ಇದ್ದಾರೆ. ನಮಗೆ ದರ್ಶನ ಮಾಡಕ್ಕೆ ಕೊಡ್ಲಿಲ್ಲ. ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಯಾರ ಬಗ್ಗೆ ಅವಹೇಳನ ಮಾಡಿಲ್ಲ. ಮಾಡಿದ್ರೆ ಬೇಕಾದ್ರೆ ನಿಮ್ಗೆ ಶಿಕ್ಷೆ ಕೊಡಲಿ, ತಗೋತೀವಿ ನಾವು. ನಾನು ಖಂಡಿತ ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ. ಮತ್ತೆ ನಾನು ಸಾರಾಯಿ ಕುಡಿದ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಸರ್ ಇಲ್ಲ ಇದ್ದೀರಾ ಸರ್ ನೀವು? ನಾನು ಕುಡಿದ್ಬಿಟ್ಟು ನಾನು ಈ ಥರ ಮಾತಾಡ್ತಾರ ಹೇಳಿ? ಸರಿ, ಈ ಕಡೆ ಬಾರೋ. ನಾವು ಕುಡಿದಿದ್ರೆ ಮಂಜುನಾಥ ಸ್ವಾಮಿ ನೋಡ್ಲಿ, ನಮ್ಮ ತಪ್ಪಿದ್ರೆ ಮಂಜುನಾಥ ಸ್ವಾಮಿ ನಿಮಗೆ ಶಿಕ್ಷೆ ಕೊಡ್ಲಿ. ಇವ್ರು ಯಾರು ಕೇಳಕ್ಕೆ? ನಮಗೆ ಧರ್ಮಸ್ಥಳ ನಮ್ಮದಲ್ವಾ ಸರ್? ಧರ್ಮಸ್ಥಳ ನಮ್ಮದಲ್ವಾ? ಎಷ್ಟು ಕಿಲೋಮೀಟರ್ ನೀವು ಪಾದಯಾತ್ರೆ ಮಾಡ್ಕೊಂಡು? ಸರ್ ನಾವು ಇಲ್ಲ ಅಂದ್ರೆ 300 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಏನಕ್ಕೆ? ಒಬ್ರು ಹೆಣ್ಣಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ ಕೇಳಕ್ಕೆ. ಇದಕ್ಕೆ ನಾವು ದರ್ಶನ ಸಿಗಲ್ದೆ ರಿಟರ್ನ್ ಬರಕ್ಕೆ ನಾವು ಕೇಳ್ಕೊಂಡ್ ಬಂದಿರೋದು. ಹೇಳಿ ನೀವೇ, ಹೇಳಿ ಸ್ವಾಮಿ, ಎಲ್ಲಿದೆ ನ್ಯಾಯ? ಅವ್ರು ಹೇಳ್ತಿದ್ದಾರೆ SITಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು. ಸರ್ ನಾವು ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊಳಕ್ ಬಂದಿದ್ದು. ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ, ಎಷ್ಟೋ ಹೆಣ್ಣಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ. ಅವ್ರು ಬಿಡ್ತಾ ಇಲ್ಲ ದರ್ಶನಕ್ಕೆ. ಧರ್ಮಸ್ಥಳ ಜನ ನಮಗೆ ಪಾದಯಾತ್ರೆ ಮಾಡಕ್ ಬಿಡ್ತಾ ಇಲ್ಲ. ಯಾವ ರೀತಿ ಪ್ರತಿಭಟಿಸ್ತೀರಿ, ಏನ್ ಮಾಡ್ತೀರಿ ಅನ್ನೋಂಥದ್ದು